ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವಿಡಿಯೋ. ಲಾಸ್ಟ್ ವಿಡಿಯೋಲಿ ಹೇಳಿರೋ ಪ್ರಕಾರ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಕಂಪ್ಲೀಟ್ ಟೂರ್ ನ ತೋರಿಸ್ತಾ ಇದ್ದೀನಿ. ಇದು ಪಾರ್ಟ್ 2 ವಿಡಿಯೋ. ಸೊ ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ನಾವು ಜಯನಗರ ಬಗ್ಗೆ ಕೇಳಿದೀವಿ ಆದ್ರೆ ನೋಡಿಲ್ಲ ಅಂತ ಹೇಳೋರ್ಗೆ ಈ ವಿಡಿಯೋ ಡೆಡಿಕೇಟ್ ಮಾಡ್ತೀನಿ ಅಂತ. ಇದ್ರಲ್ಲಿ ಕಂಪ್ಲೀಟ್ ಶಾಪ್ಗಳು ತೋರಿಸಿದೀನಿ. ಸ್ಟ್ರೀಟ್ ಶಾಪ್ ಹೇಗಿರುತ್ತೆ, ಕಾಂಪ್ಲೆಕ್ಸ್ ಒಳಗಡೆ ಹೇಗಿರುತ್ತೆ ಅಂತ. ಸೊ ಈಗ ನೀವೇನ್ ನೋಡ್ತಿದ್ದೀರಾ ಅದು ಸ್ಟ್ರೀಟ್ ಶಾಪ್. ಬಟ್ ಹೇಳಿದ್ನಲ್ಲ, ಸ್ಟ್ರೀಟ್ ಶಾಪ್ ಅಂತ ನೆಗ್ಲೆಕ್ಟ್ ಮಾಡಂಗೆ ಇಲ್ಲ ಅಂತ, ಯಾಕಂದ್ರೆ ಅಲ್ಲೇನೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಗಳಿರುತ್ತೆ. ಸೊ ಇದು ಕೂಡ ಸ್ಟ್ರೀಟ್ ಶಾಪ್ ಆಗಿರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಬರುವಾಗ ನಿಮ್ಗೆ ಗಾಡಿಲಿ ಇಟ್ಟಿರ್ತಾರೆ, ಅಯ್ಯೋ ಗಾಡಿಲಿ ಏನ್ ತಗೊಳೋದು ಅಂತ ಹೇಳಕ್ ಹೋಗ್ಬೇಡಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇರುತ್ತೆ. ಬನ್ನಿ ಈಗ ಒಂದು ಕುರ್ತಾ ಸೆಟ್ ಅನ್ನ ತೋರಿಸ್ತಾ ಇದಾರೆ, ನೋಡ್ಕೊಂಡ್ ಬರೋಣ. ನೀವೀಗ ಏನ್ ನೋಡ್ತಿದ್ರೆ ಇದೇ ಶಾಪಿಂಗ್ ಕಾಂಪ್ಲೆಕ್ಸ್. ಇದ್ರೊಳಗಡೆ ಹೋದ್ರೆ ತುಂಬಾನೇ ಶಾಪ್ಗಳಿರುತ್ತೆ. ಈಗ ನಾನು ತೋರಿಸ್ತಾ ಇರೋದು ಈ ತರ ಆಚೆ ಕಡೆ ಇರೋ ಅಂಗಡಿ ಮತ್ತೆ ಸ್ಟ್ರೀಟ್ ಶಾಪಿಂಗ್. ಸೊ ಬನ್ನಿ ಈಗ ಇನ್ನು ಯಾವ್ಯಾವ ಅಂಗಡಿಸ್ ಇದೆ ನೋಡ್ಕೊಂಡ್ ಬರೋಣ. ಇದು ಲೇಡೀಸ್ ಇನ್ನರ್ ವೇರ್ ಮತ್ತೆ ಟಾಪ್ ಗಳೆಲ್ಲ ಸಿಗುತ್ತೆ. ಜಾಸ್ತಿ ನಿಮ್ಗೆ ಟಾಪ್ ಗಳ ವಿಡಿಯೋ ಸಿಗುತ್ತೆ. ಬಟ್ ಇನ್ನೊಂದ್ ಏನ್ ಗೊತ್ತಾ, ಒಂದ್ ಅಂಗಡಿಲಿರೋ ವೆರೈಟೀಸ್ ಇನ್ನೊಂದ್ ಅಂಗಡಿಲಿರಲ್ಲ. ಎಲ್ಲ ಅಂಗಡಿಲೂ ಬೇರೆ ಬೇರೆ ವೆರೈಟೀಸ್, ಬೇರೆ ಬೇರೆ ಕಲರ್ಸ್, ಬೇರೆ ಬೇರೆ ಕಲೆಕ್ಷನ್ ಇರುತ್ತೆ. ಸೊ ಒಂದೊಂದ್ ಕಡೆ ಒಂದೊಂದು ರೇಟ್ಗಳಿರುತ್ತೆ. ಈಗ ನೋಡಿ, ಹಬ್ಬ ಅಂತ ಟಾಪ್ ಗಳೆಲ್ಲ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ನೀವು ಕೇಳ್ಬೋದು, ಜಯನಗರಕ್ಕೆ ಯಾಕೆ ಬರ್ಬೇಕು ಶಾಪಿಂಗ್ಗೆ, ನಮ್ಮ ಮನೆ ಹತ್ರನೇ ಅಂಗಡಿಗಳಿದೆ ಅಲ್ಲೇ ಶಾಪ್ ಮಾಡ್ಕೋತೀನಿ ಅಂತ. ಬಟ್ ಖಂಡಿತವಾಗ್ಲೂ ಇಲ್ಲ, ಇಲ್ಲಿರೋ ವೆರೈಟೀಸ್ ಗಳೆಲ್ಲವೂ ನಿಮ್ಗೆ ಸಿಗೋದೇ ಇಲ್ಲ ಬೇರೆ ಕಡೆ. ಅಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಕಲೆಕ್ಷನ್ಸ್ ಇನ್ನು ಮಾರ್ಕೆಟ್ಗೆ ಬಂದಿರಲ್ಲ. ಬಟ್ ಇದೆಲ್ಲ ಏನ್ ಗೊತ್ತಾ, ರೀಟೇಲ್ಸ್. ನಾನು ಲಾಸ್ಟ್ ಟೈಮ್ ಚಿಕ್ಕಪೇಟೆ ವಿಡಿಯೋ ಕೂಡ ಹಾಕಿದ್ದೆ, ಅಲ್ಲಿ ಹೋಲ್ಸೇಲ್ ಕೂಡ ಸಿಗುತ್ತೆ ನಿಮ್ಗೆ, ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ. ಆದ್ರೆ ಜಯನಗರಲ್ಲಿ ಹೋಲ್ಸೇಲ್ ಸಿಗಲ್ಲ, ಎಲ್ಲಾನು ರಿಟೇಲ್ ಶಾಪೇ ಆಗಿರುತ್ತೆ. ನೀವು ಒಂದೇ ಕಡೆ ಬಂದು ಜೆಂಟ್ಸ್, ವುಮೆನ್ಸ್, ಕಿಡ್ಸ್ ಎಲ್ಲಾ ತರ ಶಾಪ್ ಮಾಡ್ಬೋದು. ಇದು ಹೊಸದಾಗ ಹಾಕಿರೋದು ಗೋಲ್ಡನ್ ಪಾಲಿಶ್ ಅಲ್ಲಿ ಸೆಟ್ಗಳೆಲ್ಲ ಹಾಕೊಂಡ್ರೆ ಮಾತ್ರ ತುಂಬಾನೇ ಒಳ್ಳೆ ಲುಕ್ ಕೊಡುತ್ತೆ, ಎಲಿಗೆಂಟ್ ಲುಕ್ ಕೊಡುತ್ತೆ. ಈಗ ಟ್ರೆಂಡಿಂಗ್ ಅಲ್ಲಿರೋ ಮಾಂಗಲ್ಯ ಸೂತ್ರ ಮತ್ತೆ ಬ್ರಾಸ್ಲೆಟ್ ಗಳೆಲ್ಲ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಈ ಶಾಪ್ ಅಲ್ಲಿ ಸಿಗೋ ಟಾಪ್ಸ್ ಗಳೆಲ್ಲ ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರುತ್ತೆ. ಇದೆಲ್ಲ ಹ್ಯಾಂಡ್ ಮೇಡ್ ಟಾಪ್ಸ್ ಗಳು. ಇದು ಮೆನ್ಸ್ ಕಲೆಕ್ಷನ್. ಇದು ನೋಡಿ, ಫಿಕ್ಸ್ ರೇಟ್ 250 ಅಂತ ಹಾಕಿದ್ದಾರೆ. ಪಾರ್ಕಿಂಗ್ ಮಾಡ್ಬೋದು, ಬಟ್ ಅಷ್ಟೊಂದು ಬೇಗ ಕಮ್ಮಿಗೆ ಮಾಡ್ಕೊಡಲ್ಲ. ಈ ಶಾಪ್ ಅಲ್ಲಿ ಆಫರ್ ಕೂಡ ಹಾಕಿದ್ದಾರೆ. ಫುಲ್ ಸೆಟ್ 1495 ರುಪೀಸ್. ಬಟ್ ಕ್ವಾಲಿಟಿ ಕಲೆಕ್ಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸ್ಲಿಪ್ಪರ್ ಕಲೆಕ್ಷನ್ ಅಂತ ಬಂದ್ರೆ ತುಂಬಾನೇ ಚೆನ್ನಾಗಿದೆ. ಈ ತರ ರಾಜಸ್ಥಾನ್ ವೇರ್, ಟ್ರೆಡಿಷನಲ್ ವೇರ್, ಜೀನ್ಸ್ಗೆ, ಕುರ್ತಾಗೆ, ಮಕ್ಕಳಿಗೆ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇದೆ. ಇದು ವ್ಯಾನಿಟಿ ಬ್ಯಾಗ್ ಕಲೆಕ್ಷನ್ಸ್. ನಾನು ಹೇಳಿದ್ನಲ್ಲ, ಸ್ಟ್ರೀಟ್ ಅಲ್ಲೇ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ. ಇಲ್ಲೊಂದು ಅಂಗಡಿ ಇದೆ, ಬನ್ನಿ ನೋಡೋಣ. ಟಾಪ್ ಗಳೆಲ್ಲ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್, ರೆಡ್ ಅಂಡ್ ಬ್ರೌನ್ ಅಂಡ್ ಬ್ಲ್ಯಾಕ್. ಈ ವೈಟ್ ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ. ನನಗಂತೂ ಈ ಶಾಪಲ್ಲಿ ಎಲ್ಲ ಬಟ್ಟೆಗಳು ಇಷ್ಟ ಆಯ್ತು. ಮತ್ತೆ ನಮ್ಮ ಜಯನಗರದಲ್ಲಿ ಯುವ ದಸರಾ ಕೂಡ ನಡೀತಾ ಇದೆ, ತುಂಬಾನೇ ಜೋರಾಗಿ ನಡೀತಾ ಇದೆ. ಈ ಸಪ್ರೇಟ್ ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ಏನೇನು ಗೇಮ್ಸ್ ಇದೆ, ಹೇಗೆ ನಡೀತಾ ಇದೆ ಫಂಕ್ಷನ್ ಅಂತ. ಸೊ ಆ ವಿಡಿಯೋ ಕೂಡ ಖಂಡಿತವಾಗ್ಲೂ ನೋಡಿ. ನಾನೀಗ ತೋರಿಸಿದ್ದ ಶಾಪ್ಗಳೆಲ್ಲ ಕಾಂಪ್ಲೆಕ್ಸ್ ಆಚೆ ಕಡೆ ಪ್ಲಸ್ ಸ್ಟ್ರೀಟ್ ಶಾಪ್ ಆಗಿರುತ್ತೆ. ಈಗ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ಶಾಪ್ ಇದೆ, ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ.
ವ್ಯಾಪಾರ ಮಾಡುವಾಗ ನೋಡ್ಬಿಟ್ಟು ಮಾಡ್ಬೇಕು, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ತುಂಬಾ ರೇಟ್ ಹೇಳ್ಬಿಡ್ತಾರೆ. ಹೌದಾ ಇಷ್ಟೊಂದಿದೆಯಾ ಅಂತ ನಮಗೂ ಶಾಕ್ ಆಗತ್ತೆ. ಆಮೇಲೆ ಸ್ವಲ್ಪ ಮಾತಾಡ್ತಾ ಬಾರ್ಗಿಂಗ್ ಮಾಡ್ತಾ ಕರೆಕ್ಟ್ ರೇಟಿಗೆ ಬರ್ತಾರೆ. ನೀವು ಶಾಪಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಮಕ್ಳಿಗೆ ಏನಾದ್ರು ಬೋರ್ ಆಯ್ತು ಅಂತ ಹೇಳಿದ್ರೆ ಅಲ್ಲೇ ಈ ತರ ಒಂದು ಗೇಮ್ ಸೆಂಟರ್ ಇದೆ. 10 ರೂಪಾಯಿ ತಗೋತಾರೆ 1 ನಿಮಿಷಕ್ಕೆ. ಒಂದು 4-5 ಗೇಮ್ಸ್ ಇದೆ, ಒಂದ್ ನಿಮಿಷ ಆಡಿಸ್ತಾರೆ. ಸೊ ಇಲ್ಲೂ ವಿಸಿಟ್ ಮಾಡಿ ನಿಮ್ಮ ಮಕ್ಳಿಗೆ ಏನಾದ್ರು ಬೋರ್ ಆದ್ರೆ ಒಂದು 5 ನಿಮಿಷ ಆಟ ಆಡ್ಸಿ ಇಲ್ಲೇ. ಈ ಅಂಗಡಿಲಿ ವೆಸ್ಟರ್ನ್ ವೇರ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೀವೇನಾದ್ರೂ ಫೋಟೋ ಶೂಟ್ ಏನಾದ್ರು ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ. ಕಿಡ್ಸ್ ವೇರ್ ಇಲ್ವಾ ಅಂತ ಕೇಳ್ಬೇಡಿ, ಇದೆ ಅದು ಕೂಡ. ಬನ್ನಿ ತೋರ್ಸ್ತೀನಿ ಶಾಪ್. ಇಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ಸ್ ಇದೆ ಮಕ್ಕಳಿಗೆಲ್ಲ. ಈ ಕಾಂಪ್ಲೆಕ್ಸ್ ಅಲ್ಲಿ ನಿಮ್ಗೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಇರುತ್ತೆ. ಸೊ ನಾನು ಈಗ ಏನೇ ಶಾಪ್ ತೋರಿಸ್ತಾ ಇದ್ದೇನೆ ಅದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದು. ಈಗ ನಾನು ಫಸ್ಟ್ ಫ್ಲೋರ್ಗೆ ಬಂದಿದ್ದೇನೆ. ಇಲ್ಲೂ ಕೂಡ ನೋಡಿ ಒಳ್ಳೊಳ್ಳೆ ಟಾಪ್ಸ್ ಗಳೆಲ್ಲ ಇದೆ. ಸೊ ನಾನು ಫಸ್ಟ್ ಅದನ್ನ ಅನ್ಕೊಂಡಿದ್ದೆ, ಅಯ್ಯೋ ಇಲ್ಲೇನ್ ತಗೊಳೋದು ಚೆನ್ನಾಗಿರುತ್ತೆ ಇಲ್ವಾ ಅಂತ. ಇಲ್ಲ, ತುಂಬಾನೇ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ. ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ ತುಂಬಾ ಶಾಪ್ ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂತ. ಬಟ್ ಪರ್ಟಿಕ್ಯುಲರ್ ಶಾಪ್ ಏನೇನಿದೆ ಏನೇನಿಲ್ಲ ಅಂತ ತೋರ್ಸೋದಾಗಲ್ಲ, ತುಂಬಾನೇ ಕಷ್ಟ. ಯಾಕಂದ್ರೆ ತುಂಬಾ ಕಸ್ಟಮರ್ಸ್ ಎಲ್ಲ ಇರ್ತಾರೆ. ಹಾಗಾಗಿ ನೀವು ಕಂಪ್ಲೀಟ್ ವಿಡಿಯೋ ನೋಡಿ. ಇನ್ ಕೇಸ್ ಅದ್ರಲ್ಲಿ ಯಾವ್ದಾದ್ರು ಒಂದು ಶಾಪ್ ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಆ ಶಾಪ್ ಪೂರ ಡೀಟೇಲ್ಸ್ ಹಾಕ್ತೀನಿ. ಸೊ ಇಲ್ಲಿ ಶಾಪ್ ನೇಮ್ಗಳಿರಲ್ಲ, ಬರೀ ಶಾಪ್ ನಂಬರ್ಗಳಿರುತ್ತೆ. 1, 2, 3, 23, 24, 25 ಆ ಥರ ಇರುತ್ತೆ. ಶಾಪ್ ನೇಮ್ಗಳಿರಲ್ಲ. ಹಾಗಾಗಿ ಇದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಯಾವ ಅಂಗಡಿ ಏನ್ ನೇಮ್ ಅಂತ ಹೇಳಕ್ಕೆ. ಸೊ ಹಾಗಾಗಿ ನಿಮ್ಗೆ ಫ್ಲೋರ್ ವೈಸ್ ಹೇಳ್ತಾ ಇದ್ದೀನಿ. ಇದು ಫಸ್ಟ್ ಫ್ಲೋರ್ ಅಲ್ಲಿರೋ ಅಂಗಡಿಗಳು. ಈ ಶಾಪ್ ಅಲ್ಲಂತೂ ಜ್ಯುವೆಲರಿ ಸೆಟ್ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಟ್ರೆಂಡಿಂಗ್ ಲೇಟೆಸ್ಟ್ ಆಗಿದೆ. ಸ್ವಲ್ಪ ಕಾಸ್ಟ್ ಜಾಸ್ತಿ, ಬಟ್ ಯಾರಾದ್ರೂ ಇದೇ ಡಿಸೈನ್ ಬೇಕು, ಇದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ ಈ ಸ್ಟೋರ್ಗೆ ವಿಸಿಟ್ ಮಾಡಿ. ಖಂಡಿತವಾಗ್ಲೂ ನೀವು ವೇಟ್ ಮಾಡ್ತಾ ಇರೋ ಇಲ್ಲ ಬೇಕಾಗಿರೋ ಡಿಸೈನ್ ಖಂಡಿತವಾಗ್ಲೂ ಇಲ್ಲಿ ಸಿಗುತ್ತೆ.
ಸೊ ಈ ತರ ನೀವು ಹೋದ್ರೆ 4-5 ಗಲ್ಲಿ ತರ ಇರುತ್ತೆ. ಸುಮಾರು 30-40 ಅಂಗಡಿಗಳೆಲ್ಲ ಇರುತ್ತೆ. ನೋಡಿ ವ್ಯಾನಿಟಿ ಬ್ಯಾಗ್ ಎಲ್ಲ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಚಿಕ್ಕ ಚಿಕ್ಕದಾಗಿದೆ. ನಿಮ್ಗೆ ಬಟ್ಟೆ ಅಂಗಡಿಗಳೇ ತುಂಬಾ ಅಂಗಡಿಗಳು ಸಿಗುತ್ತೆ, ತುಂಬಾ ಕಲೆಕ್ಷನ್ಸ್ ಕೂಡ ಇರುತ್ತೆ. ಇದು ಜರ್ಮನ್ ಸಿಲ್ವರ್ ಅಂಗಡಿಲಿ ತುಂಬಾನೇ ವೆರೈಟೀಸ್ ಎಲ್ಲ ಇತ್ತು. ಕಲರ್ ಕೂಡ ಶೇಡ್ ಆಗಲ್ವಂತೆ, ಬಟ್ ವ್ಯಾರಂಟಿ ಬಗ್ಗೆ ಗೊತ್ತಿಲ್ಲ. ಕಲರ್ ಶೇಡ್ ಆಗಲ್ಲ ಅಂತ ಹೇಳಿದ್ರು. ಈ ತರ ಹಬ್ಬಕ್ಕೆ ಪೂಜೆಗೆಲ್ಲ ಯೂಸ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿದೆ ಇದು. ಇದು ಬರ್ತ್ಡೇ ಪಾರ್ಟಿಗೆಲ್ಲ ಏನಾದ್ರು ಬೇಕು ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ತಗೋಬಹುದು. ಬಲೂನ್ಸ್, ಬ್ಯಾನರ್ಸ್ ಎಲ್ಲ ತುಂಬಾನೇ ವೆರೈಟೀಸ್ ಇತ್ತು. ಪೂಜೆ ಸಾಮಗ್ರೀಸ್, ಹಬ್ಬಕ್ಕೆ ತೋರಣಗಳು, ವರಮಹಾಲಕ್ಷ್ಮಿದು ಮೂರ್ತಿ ಬರುತ್ತಲ್ಲ ಅದು, ಪೂಜೆ ಸಾಮಾನುಗಳು, ಮತ್ತೆ ಈಗ ದಸರಾ ಬೇರೆ ಬಂದಿದೆ ಅಲ್ವಾ, ಗೊಂಬೆಗಳು ಕೂಡ ಮಾರ್ತಾ ಇದ್ರು. ಇಲ್ಲಿ ಬಂದ್ರೆ ಅಂತೂ ಟೈಮೇ ಸಾಕಾಗಲ್ಲ ಶಾಪಿಂಗ್ ಮಾಡಕ್ಕೆ, ಅಷ್ಟು ತುಂಬಾ ವೆರೈಟೀಸ್ ಎಲ್ಲ ಇರುತ್ತೆ ನೋಡಕ್ಕೆ, ತಗೊಳಕ್ಕೆಲ್ಲ. ನೀವೇನಾದ್ರೂ ಶಾಪಿಂಗ್ ಮಾಡ್ಬೇಕಂತ ಹೇಳಿದ್ರೆ ಬೆಳಗ್ಗೆನೆ ಬಂದ್ಬಿಡಿ, ಆರಾಮ್ಸೆ ಸಂಜೆವರೆಗೂ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಬಲ್ಕ್ ಗಿಫ್ಟ್ ಏನಾದ್ರು ತಗೋಬಹುದು ಅಂದ್ರೆ ತಗೋಬಹುದು ನೋಡಿ. ಮತ್ತೆ ಡೆಕೋರೇಷನ್ಗೆ ಫ್ಲವರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ವೀಕೆಂಡ್ಸ್, ಹಾಲಿಡೇ ದಿನ ಎಲ್ಲ ತುಂಬಾನೇ ರಶ್ ಇರುತ್ತೆ. ಇದಂತೂ ಶಾಪ್ ತುಂಬಾನೇ ಚೆನ್ನಾಗಿದೆ ನೋಡಿ. ಎತ್ನಿಕ್ ವೇರ್ ಕುರ್ತೀಸ್ ಎಲ್ಲ ಎಷ್ಟು ವೆರೈಟೀಸ್ ಆಗಿ ಎಷ್ಟು ಚೆನ್ನಾಗಿದೆ. ಈ ಬಟ್ಟೆ ಅಂಗಡಿ ಎಲ್ಲ ತೋರಿಸ್ತಾ ಇದ್ದೇನಲ್ಲ, ಎಲ್ಲ ಡಿಫ್ರೆಂಟ್ ಆಗ್ತಾನೆ. ಈ ತರ ಚಿಕ್ಕ ಚಿಕ್ಕದಾಗಿ ಪಕ್ಕನೇ ಇರುತ್ತೆ. ಸೊ ಏನೇನ್ ಡ್ರೆಸ್ಗಳ ಅಂಗಡಿ ತೋರಿಸ್ತಾ ಇದ್ದೀನಲ್ಲ ಎಲ್ಲ ಬೇರೆ ಬೇರೆನೆ. ಸುಮಾರು ನಾನು ಒಂದು 8-10 ಬಟ್ಟೆ ಅಂಗಡಿಗಳನ್ನ ತೋರಿಸಿದ್ದೀನಿ ಇಲ್ಲಿ.
ದಸರಾ ಹಬ್ಬಕ್ಕೆ ನಾವು ಗೊಂಬೆಗಳು ಕೂರಿಸ್ತೀನಿ ಅಂತ ಹೇಳೋರು ಇಲ್ಲಿ ನೋಡಿ ಎಲ್ಲಾ ತರ ಗೊಂಬೆಗಳು ಸಿಗುತ್ತೆ. ಇದು ಹ್ಯಾಂಡ್ ಬ್ಯಾಗ್ ಶಾಪ್, ತುಂಬಾನೇ ವೆರೈಟೀಸ್ ಇದೆ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್. ಇಲ್ಲಿ ಮಕ್ಕಳ ಆಟ ಸಾಮಾನು ಕೂಡ ಸಿಗುತ್ತೆ, ತುಂಬಾನೇ ವೆರೈಟೀಸ್ ಆಗಿ ತುಂಬಾ ಚೆನ್ನಾಗಿರೋದು. ನಾನು ವಂಶಿಕಾ ಕೂಡ ಒಂದು ಆಟ ಸಾಮಾನು ತಗೋಬೇಕಾಗಿತ್ತು, ABCD ಪಜಲ್ ಬರುತ್ತಲ್ಲ ಅದು. ಸರಿ ನೋಡೋಣ ಅಂತ ಹೋದ್ರೆ ಅವರು ಅದು ಆಟ ಸಾಮಾನು ಇಲ್ಲ ಅಂತ ಹೇಳ್ಬಿಟ್ರು. ಬೇರೆದೆಲ್ಲ ನೋಡಿದ್ರೆ ತುಂಬಾನೇ ಚೆನ್ನಾಗಿತ್ತು ವೆರೈಟೀಸ್. ಸೊ ನಾನು ಸ್ವಲ್ಪ ಆಟ ಸಾಮಾನುಗಳು ತಗೊಂಡೆ ವಂಶಿಕಾಗೆ. ಈಗ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇರೋ ಶಾಪ್ ಗಳೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಮತ್ತೆ ಈಗ ಕೆಳಗಡೆ ಬಂದಿದ್ದೇನೆ. ನೀವು ಫಸ್ಟ್ ಟೈಮ್ ಹೋದ್ರೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಯಾಕೆ ಅಂದ್ರೆ ಈ ಕಡೆಯಿಂದ ಕೂಡ ಎಂಟ್ರಿ ಇರುತ್ತೆ, ಆ ಕಡೆಯಿಂದ ಕೂಡ ಎಂಟ್ರಿ ಇರುತ್ತೆ, ಮತ್ತೆ 2-3 ಕಡೆ ಸ್ಟೆಪ್ಸ್ ಕೂಡ ಇದೆ. ಸೊ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಯಾವ ಸೈಡ್ ಇಂದ ಬರ್ಬೇಕು, ಯಾವ ಸೈಡ್ ಹೋಗ್ಬೇಕು, ಈ ಶಾಪ್ ನೋಡಿದ್ವಾ ಇಲ್ವಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನೋಡಿ ಇಲ್ಲೊಂದು ರೋಡ್ ಸೈಡ್ ಶಾಪ್ ಹಾಕಿದ್ದಾರೆ, ಬಟ್ ಕಲೆಕ್ಷನ್ ಅಂತೂ ಆಸಮ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಕಾಂಬಿನೇಷನ್, ಡಿಸೈನಿಂಗ್ ಎಲ್ಲ. ಸೊ ಅದಕ್ಕೆ ಹೇಳೋದು, ನೀವು ಹೋದ್ರೆ ಎಲ್ಲಾ ಕಡೆನೂ ಡ್ರೆಸ್ ನೋಡಿ, ನೆಗ್ಲೆಕ್ಟ್ ಅಂತೂ ಮಾಡಕ್ ಹೋಗ್ಬೇಡಿ.
ರೋಡ್ ಸೈಡ್ ತಗೋಬೇಕಾ ಸ್ಟ್ರೀಟ್ ಸೈಡ್ ತಗೋಬೇಕಾ ಅಂತ ತುಂಬಾನೇ ಚೆನ್ನಾಗಿರುತ್ತೆ ವೆರೈಟೀಸ್ ಎಲ್ಲ. ಸೊ ಈಗ ಮತ್ತೆ ನಾನು ಒಳಗಡೆ ಬಂದು ಮತ್ತೆ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ಈಗ ಎಕ್ಸ್ಪ್ಲೋರ್ ಮಾಡಿದ್ದು ರೈಟ್ ಸೈಡ್ ಲೈಕ್ ಆ ಕಡೆ ಇತ್ತು. ಈಗ ಇನ್ನೊಂದ್ ಸೈಡ್ ಶಾಪ್ ಗಳೆಲ್ಲ ತೋರಿಸ್ತೀನಿ, ಬಟ್ ಇಲ್ಲೇನ್ ಜಾಸ್ತಿ ಇಲ್ಲ, ಸುಮಾರು ಒಂದು 8 ಶಾಪ್ಗಳಿರ್ಬೋದು ಅಷ್ಟೇ. ಪಾರ್ಟ್ 3 ವಿಡಿಯೋ ಕೂಡ ಬರುತ್ತೆ, ಅದ್ರಲ್ಲಿ ಇನ್ನೂ ಒಳ್ಳೊಳ್ಳೆ ಆಫರ್ ಇರೋ ಶಾಪ್ ಗಳನ್ನ ತೋರಿಸ್ತೇನೆ. ಸ್ಯಾರೀಸ್ ಎಲ್ಲ ಬೈ 1 get 1 ಇರುತ್ತೆ, ಡ್ರೆಸ್ ಗಳೆಲ್ಲ ಬೈ 1 get 1 ಇರುತ್ತೆ, ಇಲ್ಲ 999 3 ಡ್ರೆಸ್ಸಸ್ ಇರುತ್ತೆ. ಆ ತರ ಶಾಪ್ ಗಳೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಪಾರ್ಟ್ 3 ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ತಪ್ಪದೆ ಆ ವಿಡಿಯೋ ಕೂಡ ನೋಡಿ. ನೀವೇನಾದ್ರೂ ಟೈಮ್ ಕೊಡ್ತೀರಾ ಬುಕ್ ಓದಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ತುಂಬಾನೇ ಒಳ್ಳೆ ಶಾಪ್ ಇದೆ. ಎಲ್ಲಾ ತರ ಬುಕ್ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಳ್ದಂಗೆ ಜಯನಗರ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಪಾರ್ಟ್ 1 ಮತ್ತೆ ಪಾರ್ಟ್ 2 ವಿಡಿಯೋಲಿ. ಪಾರ್ಟ್ 1 ಅಲ್ಲೂ ಸಾಕಷ್ಟು ಶಾಪ್ಗಳನ್ನ ತೋರಿಸಿದ್ದೀನಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳಿದೆ. ಶಾಪ್ 2 ಕೂಡ ತುಂಬಾನೇ ವೆರೈಟೀಸ್ ತೋರಿಸಿದ್ದೀನಿ. ಮತ್ತೆ ಪಾರ್ಟ್ 3 ಕೂಡ ಬರುತ್ತೆ, ಯಾಕಂದ್ರೆ ಒಂದೇ ವಿಡಿಯೋಲಿ ಕಂಪ್ಲೀಟ್ ಜಯನಗರನ ತೋರ್ಸಕ್ಕಾಗಲ್ಲ, ಅಷ್ಟು ಶಾಪ್ಗಳು, ಅಷ್ಟು ಕಲೆಕ್ಷನ್ಸ್, ಅಷ್ಟು ವೆರೈಟೀಸ್ ಎಲ್ಲ ಇದೆ. ಸೊ ಪಾರ್ಟ್ 1 ಕೂಡ ನೋಡಿ, ಪಾರ್ಟ್ 2 ಕೂಡ ನೋಡಿ, ಪಾರ್ಟ್ 3 ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಈ ವಿಡಿಯೋ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೂ ಒಂದು ಐಡಿಯಾ ಬಂದಿರುತ್ತೆ, ಏನಾದ್ರೂ ತಗೋಬೇಕು ಅಂದಾಗ ಎಲ್ಲಿಗೆ ಹೋಗ್ಬೇಕು, ಆಮೇಲೆ ಜಯನಗರಕ್ಕೆ ಹೋದ್ರೆ ಏನೇನ್ ಸಿಗುತ್ತೆ ಅನ್ನೋದು ನಿಮ್ಗೂ ಕೂಡ ಐಡಿಯಾ ಬಂದಿರುತ್ತೆ ಅನ್ಕೋತೀನಿ. ನಾನು ಹೇಳ್ದಂಗೆ ಜಯನಗರಕ್ಕೆ ಯಾಕೆ ವಿಸಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ, ಇನ್ನು ಮಾರ್ಕೆಟ್ಗೆ ಬಂದಿರಲ್ಲ ಅಂತ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಜಯನಗರದಲ್ಲಿ ಸಿಗುತ್ತೆ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.